ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮದನ್ ಮಂಜು ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂತಂದರೆ, ನನ್ನ ಗೆಳೆಯ ನಾನು ಮತ್ತು ರಾಜು ಅಂತ ಹೇಳ್ಬಿಟ್ಟು ನನ್ನ ಗೆಳೆಯ ಲಾಯರು. ಸೊ ಇಬ್ಬರೂ ರಾತ್ರಿ ಅಂದ್ಕೊಂಡ್ವಿ ಒಂದು 6 ಗಂಟೆ 7 ಗಂಟೆಗೆ ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಕಾರಲ್ಲಿ ಹೋಗ್ತಾ ಇದ್ವಿ. ನಿಮಗೆ ಆನ್ ದ ವೇ ಬೆಂಗಳೂರು ಟು ಮೈಲಾರ, ಅಂದರೆ ದೇವಸ್ಥಾನ ಮೈಲಾರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಂಗಳೂರು ಟು ಮೈಲಾರ ಹೋಗ್ತಾ ಇದ್ವಿ. ಸೊ ನನಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನಾವು ಹೋಗೋ ಪಯಣಗಳು ಎಲ್ಲೆಲ್ಲಿ ಇರುತ್ತೋ ಅದೆಲ್ಲ ನಾನು ವ್ಲಾಗ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಸಾಕಷ್ಟು ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಜೊತೆ ಹಾಗೆ ನಮ್ಮ ಗೆಳೆಯರು ಇದ್ದಾರೆ, ಕುಮಾರ್ ಅಂತ ಹೇಳ್ಬಿಟ್ಟು. ಹಾಗೆ ಮುಂದೆ ಹೋಗ್ತಾ ಇದ್ದಾರಲ್ಲ ಅವರೇ ನಮ್ಮ ಲಾಯರು ರಾಜು ಅಂತೇಳಿ. ಸೊ ಒಳ್ಳೆಯ ವ್ಯಕ್ತಿ. ಇನ್ನೊಂದು ನಾನು ಅದೇ ಲಾಗ್ ಮಾಡಿ ಎಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಈಗ ಮೈಲಾರಕ್ಕೆ ಹೋಗುವ ಮುನ್ನ ಮಾಲ್ತೇಶ್ ದೇವರು ಅಂತ, ಅಂದರೆ ಇದು ಏನು ಪಾದಘಟ್ಟ ಅಂತ ಹೇಳ್ಬೋದು ಅಂತ ಅಂದ್ಕೊತೀನಿ. ಸೊ ನಾನು ಗೆಳೆಯ ಹೇಳ್ದ ಇಲ್ಲಿಗೆ ಫಸ್ಟ್ ಬಂದುಬಿಟ್ಟು ಆಮೇಲೆ ಮೈಲಾರಕ್ಕೆ ಹೋಗಬೇಕು ಅಂತ ಹೇಳಿದ್ದ. ಹಂಗಾಗಿ ನಾವು ಫಸ್ಟ್ ಇಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಆಮೇಲೆ ಮೈಲಾರಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಇಲ್ಲೆಲ್ಲ ನೋಡಿ ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಹಿಡಿದು ಒಂದು ಅರ್ಧ ಕಿಲೋಮೀಟ್ರ್ ಸೀದಾ ಆ ಥರ ಹಣ್ಣು ಕಾಯಿ ಅವೆಲ್ಲ ಇದ್ದಾವೆ. ಸೊ ಆನ್ ದ ವೇ ನಿಮಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇಲ್ಲೊಂದು ಪೋಸ್ಟ್ ಆಫೀಸ್ ನೋಡಿದೆ, ತುಂಬ ಹಳೆ ಪೋಸ್ಟ್ ಆಫೀಸು. ಸೊ ಇವತ್ತು ಅದೇ ಪೋಸ್ಟ್ ಆಫೀಸ್ ಇದೆ. ಅದು ನಾನು ಆ ಕಡೆಯಿಂದ ಬರ್ತಾ ನಿಮಗೆ ಅದನ್ನ ತೋರಿಸ್ತೀನಿ. ಓಕೆ, ಬನ್ನಿ. ನೋಡಿ ಅಲ್ಲಿಂದ ಎಲ್ಲ ದಾರಿಲಿ ಎಲ್ಲ ಎಷ್ಟು ಅಂದರೆ ಇಷ್ಟೊತ್ತಿಗೆ ಇಷ್ಟು ಜನ ಅಂತ ಅಂದರೆ ಇನ್ನು ಹೋಗ್ತಾ ಎಷ್ಟು ಜನ ಬಂದರು. ನಾನು ಈಗ ಅಂದಾಜು ಟೈಮಿಂಗ್ಸ್ ನಾನು ಹೇಳ್ತೀನಿ. ಈಗ ನಾನೀಗ ಬೆಳಗ್ಗೆ 6 ಗಂಟೆಗೇನೋ ಬಂದೆ ಇಲ್ಲಿಗೆ. ಅಲ್ಲಿ ಒಂದು 5 ನಿಮಿಷ ಒಂದು 10 ನಿಮಿಷ ಅಲ್ಲಿ ಕುತ್ಕೊಂಡು ಟೀ ಕುಡಿದ್ವಿ. ಸೊ ಒಂದು 7 ಗಂಟೆ ಆಗಿರ್ಬೋದು ಈ ಸಮಯ. ನೋಡಿ ಎಷ್ಟು ಜನ ಇಷ್ಟೊತ್ತಿಗೆ. ಇನ್ನೂ ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾರೆ ಜನ ಅಂದ್ಕೊತೀನಿ. ಆಮೇಲೆ ಇದು ಮೈಲಾರ ಎಂಟ್ರೆನ್ಸ್ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. ಆ ಕಡೆ ಈ ಕಡೆ ವಿಗ್ರಹಗಳು ಮಾಡಿದ್ದಾರೆ. ಇದು ಎಂಟ್ರಿ ಒಳಗಡೆ. ಇದು ಎಂಟ್ರಿ ನೋಡಿ. ಒಳಗಡೆ ಎಲ್ಲ ಭಂಡಾರ ಅದೆಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ತುಂಬ ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಬಂದಿರೋದು ಮೈಲಾರಕ್ಕೆ. ಇನ್ನೂ ತುಂಬ ಇಲ್ಲಿ ಹೇಳೋದು ಕೇಳೋದೆಲ್ಲ ತುಂಬ ಇದೆ. ಇದು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾರು ಮೈಲಾರನ ಯಾರು ನೋಡಿಲ್ವೋ ಅವರು ದಯವಿಟ್ಟು ನೋಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಇರಲಿ. ಭಂಡಾರದ ಒಡೆಯ ಅಂತ ಹೇಳ್ಬೋದು, 7 ಕೋಟಿ ಮೈಲಾರ ಲಿಂಗೇಶ್ವರ ಅಂತಲೂ ಹೇಳ್ಬೋದು. ಸುಮಾರು ಹೆಸರುಗಳಿದೆ ದೇವರಿಗೆ. ನಾನು ತುಂಬ ದಿನಗಳು ಅಂದ್ಕೊತಾ ಇದ್ದೆ ನಾನು ಬರಬೇಕು ಇಲ್ಲಿಗೆ ಅಂತ, ಬರೋಕ್ಕಾಗಿಲ್ಲ. ಸೊ ಈಗ ಬಂದಿದ್ದೀನಿ. ಅದರಲ್ಲಿ ಇದೇ ಥರ ನಾನು ಎಲ್ಲರಿಗೂ ಒಂದು ಲಾಗ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಲಾಗ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ, ಇದೇ ಥರ ನೋಡ್ತಾ ಇರಿ, ಇನ್ನೂ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ ಇಲ್ಲಿ ಎಣ್ಣೆ ಮತ್ತು ಮಂಡಕ್ಕಿ ಅದು ಎಲ್ಲ ಕೊಡ್ತಾರೆ. ಸೊ ಆ ಎಣ್ಣೆನ ತಂದುಬಿಟ್ಟು ಇಲ್ಲಿ ದೀಪದ ಹತ್ರ ಹಾಕಬೇಕು. ಇದು ಉರಿತಾ ಇರಬೇಕು ಯಾವಾಗಲೂ ಹೀಗೆ. ಆಮೇಲೆ ಮಂಡಕ್ಕಿನ ಮತ್ತು ಅದು ನಮ್ಮ ಕಂಕಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ದಾಸರಿ ಇವರು ಇರ್ತಾರಲ್ವ, ಅವರಿಗೆ ನಾವು ಅದನ್ನ ಕೊಡಬೇಕು. ಸೊ ಇದು ದೇವ್ರ ಮುಂದೆ ಅವರು ಆವಾಗ ಆಗಿನ ಕಾಲಕ್ಕೆ ಅವರು ಹಾಕ್ಕೊಂಡು ಓಡಾಡ್ತಿದ್ದಕ್ಕಂಥ ಒಂದು ಇದನ್ನು ನನಗೆ ಹೇಗೆ ಹೇಳ್ಬೇಕೋ ಗೊತ್ತಿಲ್ಲ, ಬಟ್ ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಬಟ್ ಪವಾಡ ಅಂತ ಇದು. ಸೊ ಇದನ್ನು ನಾವು ಏನಾದರೂ ಅಂದುಕೊಂಡು ಮನಸ್ಸಲ್ಲಿ ಅದನ್ನು 3 ಸರಿ ಆ ಥರ ಮನಸ್ಸಲ್ಲಿ ಏನೇ ಅಂದುಕೊಂಡು ಆ ಥರ ಇಳಿಸಿದ್ರೆ ಅದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿನ ನಂಬಿಕೆ. ಸೊ ನನಗೂ ನಂಬಿಕೆ ಮೇಲೆ ನಾನು ಆ ಕೆಲಸ ಮಾಡಿದ್ದೀನಿ.
ದೇವರು ನೋಡೋಣ. ನೆಕ್ಸ್ಟು ನನಗೇನಾದರೂ ಅದು ಸಕ್ಸಸ್ ಆದರೆ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಇದೇ ಥರ ಒಂದು ಲಾಗ್ ಎಲ್ಲ ಹಾಕ್ತೀನಿ. 7 ಕೋಟಿ ಮೈಲಾರ ಲಿಂಗೇಶ್ವರ, ನಿನ್ನ ಸನ್ನಿಧಿಗೆ ಬಂದಿದ್ದೀನಪ್ಪ. ಎಲ್ಲರನ್ನೂ ಕಾಪಾಡು ಅಂತ ಬೇಡ್ಕೊತಾ ಇದ್ದೀನಿ ಸ್ವಾಮಿ. ನಮ್ಮಪ್ಪ ತಂದೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡೋ ತಂದೆ. ಇಷ್ಟೇ ನಾನು ನಿನ್ನಲ್ಲಿ ಬೇಡ್ಕೊಡೋದು. ಯಾವುದೇ ರೀತಿ ತೊಂದರೆ ಇಲ್ದಂಗೆ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಸಾಗಲಿ ತಂದೆ, ನನ್ನೂ ಸೇರಿಸಿ. ಹಾಗೆ ನನ್ನ ಜೊತೆಗೆ ಬಂದಿರೋ ರಾಜು ಕುಮಾರ್, ಇವರಿಬ್ಬರಿಗೂ ಆದಷ್ಟು ಬೇಗ ಮದುವೆ ಮಾಡಿ ಅವ್ರಿಗೂ ಒಂದು ದಾರಿ ತೋರ್ಸಪ್ಪ ತಂದೆ ಮೈಲಾರ ಲಿಂಗೇಶ್ವರ. ನೋಡಿ ರಾಜು, ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಮುಗೀತು, ಒಳ್ಳೆ ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು, ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ನಿಮಗೆ ಒಂದು ವಿಷಯ ನೆನಪಿರಲಿ, ಇಲ್ಲಿ ವರ್ಷಕ್ಕೂ ಒಮ್ಮೆ ಒಂದು ಅಂದರೆ ಏನಿದು ಪವಾಡ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಅದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ಇಲ್ಲೊಂದು ಪೋಸ್ಟ್ ಆಫೀಸು ಇದೆ, ತೋರಿಸ್ತೀನಿ ಬರ್ಬೇಕಾರೆ ಅಂತ. ಇಲ್ಲಿ ನೋಡಿ, ಇದೇ ಪೋಸ್ಟ್ ಆಫೀಸು. ಇದು ಹಳೇ ಮನೆ ನೋಡಿ, ಹಂಚಿನ ಮನೆ. ಇದು ಪೋಸ್ಟ್ ಆಫೀಸು. ಸೊ ಈಗಲೂ ಪೋಸ್ಟ್ ಆಫೀಸ್ ಇಲ್ಲೇ ಇದೆ. ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಯಾಕೆಂದರೆ ಪದ್ಧತಿ ಯಾವುದೇ ಕಾರಣಕ್ಕೂ ಇಲ್ಲೇನೋ ಬೆಳೆದಿದೆ, ನಾವೇನೋ ಚೇಂಜ್ ಆಗ್ತೀವಿ ಅಂತ ಯಾವುದು ಚೇಂಜ್ ಆಗಿಲ್ಲ. ಸಾಕಷ್ಟು 1000 ಜನ ಇಲ್ಲಿಗೆ ಬರ್ತಾರೆ ನೋಡಿ, ಯಾವ ಥರ ಹೋಗ್ತಾ ಇದ್ದಾರೆ. ಕೆಲವರು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ, ಇನ್ನು ಕೆಲವರು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಈಗ ಸಮಯ ಕರೆಕ್ಟಾಗಿ ಹೇಳಬೇಕು ಅಂತಂದರೆ 8 ಗಂಟೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬರ್ಬೇಕಾದ್ರೆ ಸ್ವಾಮೀಜಿಯವರು ನಿಮ್ಮ ವಾಹನಗಳಿಗೆ ಇದು ಹಾರ ಹಾಕಿ ಅಂತ ಕೊಟ್ಟರು. ನೋಡಿ, ಇದು ಇಲ್ಲಿ ಸರ್ಕಲ್ಲು. ಸಂಗೊಳ್ಳಿ ರಾಯಣ್ಣ ಅವ್ರ ವೃತ್ತ ಅಲ್ಲಿ ಕಾಣ್ತಿದೆ ನೋಡಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಬಾವುಟ. ಸೊ ತುಂಬ ಹೆಮ್ಮೆ ಆಯಿತು ಅದನ್ನು ಇಲ್ಲಿ ನೋಡಿ. ಆ ದೇವಸ್ಥಾನಗಳು ಆ ಕಡೆ ಈ ಕಡೆ ಈ ಥರದ್ದೊಂದು ತೋರಿಸೋದು ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ವಿದ್ಯೆನೇ ಎಲ್ಲ ಅಂತ ಹೇಳ್ಕೊಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಮಾರ್ಗ ಮಾಡಿ ಅವ್ರ ದಾರಿಲಿ ನಾವು ನಡೆದ್ರೆ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಸ್ವಲ್ಪನಾದರೂ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಾಣ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ ನೆಕ್ಸ್ಟ್. ಈಗ ನಾವು ಇಲ್ಲಿಗೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಒಳಗೆ ಸ್ನಾನ ಮಾಡಿ ನೆಕ್ಸ್ಟು ನಾವು ಮೈಲಾರಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ಇವರು ಕುಮಾರ್ ಅವರು ನಮ್ಮ ವೀಡಿಯೋನ ಮಾಡಬೇಡಿ ಅಂತ ಇದ್ದಾರೆ. ಯಾಕೆ ಅಂತಂದರೆ ಯಾರಾದರೂ ನೋಡಿಬಿಟ್ರೆ ಸೆಲೆಬ್ರಿಟಿ ಆಗಿಬಿಡ್ತೀನಿ ಅಂತ ಭಯ ಅವ್ರಿಗೆ.
ನೋಡಿ ಇಲ್ಲಿ ಮಕ್ಕಳಿಗೆ ಏನಾದರೂ ಕೂದಲು ಕೊಡ್ತೀವಿ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲಿ ಕೂದಲು ಸಹ ಇಲ್ಲಿ ತೆಗಿತಾ ಇದ್ದಾರೆ. ಸೊ ಈ ಥರದ್ದು ಎಲ್ಲ ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಈಗ ನಾವು ರೆಡಿಯಾಗಿದ್ದೀವಿ ಈಜಲಿಕ್ಕೆ. ಬಟ್ ನಮ್ಗೆ ಈಜು ಬರೋಲ್ಲ, ಆದರೂ ಟ್ರೈ ಮಾಡೋಣ. ಅಲ್ಲೇ ಕೊನೆಯಲ್ಲೇ ಹೋಗಿ ಸ್ನಾನ ಮಾಡ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾಯಿದ್ವಿ. ಸೊ ದಯವಿಟ್ಟು ಈಜು ಬರದೇ ಇದ್ದರೆ ಗ್ಯಾರಂಟಿ ಯಾರು ಈಜಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾವು ಅದನ್ನು ಕಲ್ತಿರಬೇಕು. ಸುಮ್ಮನೆ ಹೋಗ್ಬಿಟ್ಟು ಅದರಲ್ಲಿ ಇದು ಮಾಡೋಕ್ಕೊಳ್ಳೋದು ಬೇಡ ಅಂತ. ನಾವು ಜಸ್ಟ್ ಫಾರ್ ಸ್ನಾನ ಮಾಡ್ಕೊಂಬರ್ತೀವಿ ಅಷ್ಟೇ. ಯಾಕಂದರೆ ಇಲ್ಲಿ ಮುಳುಗಿದ್ರೆ ಪಾಪ ಕಳೆದಂಗೆ ಅಂತೆ. ಸೊ ನಾವು ಗೊತ್ತಿಲ್ಲದೆ ಪಾಪಗಳು ಭಾಳ ಮಾಡಿರ್ತೀವಿ. ಪೇಸ್ಟು ಬ್ರಷ್ ತಂದಿರಲಿಲ್ಲ, ಮರ್ತಿದ್ವಿ. ಸೊ ಹಂಗಾಗಿ ಇಲ್ಲಿ ಪೇಸ್ಟು ಬ್ರಷ್ ತೊಗೊಂಡ್ವಿ. ನಮ್ಮ ಗೆಳೆಯಂಗೆ ಒಂದು 5 ರೂಪಾಯಿ ಜಾಸ್ತಿ ಆಗಿದೆ ಅಂತೇಳಿ ಚೌಕಾಸಿ ಮಾಡ್ತಾ ಇದ್ದಾನೆ. ಇಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ, ಇಲ್ಲಿ 5 ರೂಪಾಯಿ ಪಾಪ ಅವರ ಕಷ್ಟದಿಂದ ತಗೊಂಬಂದು ಇಲ್ಲಿ ಒಂದು 5 ರೂಪಾಯಿ ಲಾಭಕ್ಕೆ ಇಟ್ಕೊಂಡಿದ್ದಾರೆ. ಇವ್ರ ಹತ್ರ ನಮ್ಮ ಗೆಳೆಯ ಚೌಕಾಸಿ ಮಾಡ್ತಾನೆ ಸುಮ್ಮನೆ ಹಂಗೆ ತಮಾಷೆಗೆ. ಈಗ ನೋಡಿ ಸುಮಾರು ಜನ ಇಲ್ಲೆಲ್ಲ ಆಲ್ರೆಡಿ ಸ್ನಾನಕ್ಕೆ ಬಂದಿದ್ದಾರೆ. ಕೆಲವರು ಅದೇ ಬಟ್ಟೆನ ಸ್ನಾನ ಮಾಡಿಬಿಟ್ಟು ಅಲ್ಲೇ ಬಟ್ಟೆನ ಬಿಟ್ಬಿಟ್ಟು ಹೊಸ ಬಟ್ಟೆಗಳ್ನ ಹಾಕ್ಕೋತಾರೆ. ಸೊ ಅದೊಂಥರ ಪದ್ಧತಿ ಥರ. ಹಂಗಾಗಿ ಈಗ ನೋಡಿ ಒಂದು ಆಲ್ರೆಡಿ ಗೋವಲ್ಲಿ ಒಂದು ಫ್ಯಾಮಿಲಿ ಸೀದಾ ಒಂದು ಕಡೆ ಬಂದ್ಬಿಟ್ಟು ಅವ್ರವ್ರ ಫ್ಯಾಮಿಲಿ ತುಂಬ ಖುಷಿ ಅನಿಸುತ್ತೆ. ಇಂಥ ಜಾಗಗಳಿಗೆ ಫ್ಯಾಮಿಲಿ ಸಮೇತ ಬಂದಾಗ ಅವರು ಎಂಜಾಯ್ಮೆಂಟ್ ಆಗಿರ್ಬೋದು. ಯಾಕೆಂದರೆ ದಿನ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಆ ವರ್ಷಕ್ಕೂ 1 ಸರಿನೋ 2 ಸರಿನೋ ಈ ಥರ ದೇವಸ್ಥಾನಗಳಿಗೆ ಎಲ್ಲರೂ ಕೂಡಿ ಹೋದರೆ ಚೆಂದ. ಸೊ ಹಂಗಾಗಿ ಅನ್ಯೋನ್ಯತೆ, ಪ್ರೀತಿಗಳು, ವಿಶ್ವಾಸ ಇದ್ದರೆ ಎಲ್ಲರೂ ಹೋಗ್ಬೋದು. ನೋಡಿ ಇಲ್ಲೊಬ್ಬ ಹುಡುಗ ಅದರೊಳಗೆ ಸ್ನಾನಕ್ಕೆ ಹೋದಾಗ ಮೀನು ಸಿಕ್ತು ಅಂತ ಮೀನು ತೆಗೆದ್ಬಿಟ್ಟು ಕಡೆಗೆ ಹಾಕ್ದ. ಅವ್ರಿಗೊಂದು ಖುಷಿ ಅದು. ಹಿಡ್ಕೊಂಡು ಹೋಗ್ತವನೆ. ಅದೇನು ಮಾಡ್ತಾನೆ, ನೀರಿಗೆ ಹಾಕೋ ಬಲೆ ಹಾಕವನೆ. ಬಲೆ ಹಾಕಿ ಮೀನು ಹಿಡಿತವನೆ. ನಾವು ಯೋಚನೆ ಮಾಡ್ತಾಯಿದ್ವಿ 8 ಗಂಟೆ ಆಮೇಲೆ ನೀರು ತುಂಬ ಚಳಿ ಇದೆ, ತಣ್ಣಗಿದೆ. ಕೆಲವರು ಆಲ್ರೆಡಿ ಅದರೊಳಗೆ ಇಳಿದ್ಬಿಟ್ರೆ ಏನೂ ಅನಿಸಲ್ಲ. ಬಟ್ ನಾವಿನ್ನೂ ಇಳಿದಿಲ್ವಲ್ಲ, ಎಲ್ಲ ನೋಡ್ತಾ ಇದ್ವಿ. ನೋಡಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ನಾವು ಡೂ ಆರ್ ಡೈ ಹಿಡಿಯೋದೆ ಅದರೊಳಗೆ. ಮುಣಗಪ್ಪ ಮೈಲಾರಕ್ಕೆ ಬಂದ್ವಿ.
ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ. ಎಲ್ಲ ಒಂದು ಕಡೆಗೆ ಒಂದು ಪಾಪ ಪರಿಹಾರ ಆದಂಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗ್ತೈತೆ. ಈಗ ಮೈಲಾರಕ್ಕೆ ಹೋಗಿ ದೇವ್ರ ಸನ್ನಿಧಿಲಿ ಒಂದೊಳ್ಳೆ ಪ್ರಸಾದ ತಿಂದ್ಬಿಟ್ಟು ದೇವ್ರನ್ನ ಆಶೀರ್ವಾದ ತಗೊಂಡ್ಬಿಟ್ರೆ ಅಷ್ಟೇ ಸಾಕು. ನಾನು ನನ್ನ ಗೆಳೆಯ ರಾಜು ಒಳಗಡೆ ಇದ್ದಾರೆ, ಕಾರ್ ಒಳಗಡೆ. ನನ್ನ ಗೆಳೆಯ ಕಾರ್ ಒಳಗಡೆ ಇದ್ದಾರೆ, ಆಲ್ರೆಡಿ ಕುತ್ಕೊಂಡ್ಬಿಟ್ರು, ಸಿಟ್ಟಿಂಗ್ ಆದರು. ಈಗ ನೆಕ್ಸ್ಟು ನಮ್ಮ ಕುಮಾರ್ ಅವರು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಈಗ ನೆಕ್ಸ್ಟು ದೇವಸ್ಥಾನದಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಮಾತ್ರ ನೀರೊಳಗೆ ಹೋಗ್ಬೇಕಾದ್ರೆ ಏನು ಅನಿಸ್ಲಿಲ್ಲ. ನೀರೊಳಗೆ ಸ್ನಾನ ಆದಮೇಲೆ ಏನೋ ಒಂಥರ ಫ್ರೆಶ್ ಆದಂಗೆ ಆದ್ವಿ ಅಲ್ಲ. ಯಾವಾಗಲೂ ಫ್ರೆಶ್, ನಾವು ಫ್ರೆಶ್ ಮೈಂಡ್ ಇರಬೇಕು. ಏನಾಗ್ತೇವೆ ಅದೇ ಮತ್ತೆ ಫ್ರೆಶ್. ಇವಾಗ ಹಂಗೆ ಅನಿಸ್ತು ನನಗೆ ಫೀಲು. ಅಂತೂ ಇಂತೂ ದೇವಸ್ಥಾನ ಬಂದ್ವಿ. ಮೈಲಾರ ಲಿಂಗೇಶ್ವರ ಕರೆಸ್ಕೊಂಡಿದ್ದಾರೆ. ದೇವರೇ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ. ಸೊ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಎಲ್ಲ ವೆಹಿಕಲ್ಗಳು ಹೋಗಂಗಿಲ್ಲ ಒಳಗಡೆ. ಸೊ ಯಾರೋ ವೆಹಿಕಲ್ ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಇವಾಗ ನಾವು ಇಲ್ಲಿಂದ ನಡ್ಕೊಂಡೆ ದೇವಸ್ಥಾನಕ್ಕೆ ಹೋಗಬೇಕು. ಮೈಲಾರ ಲಿಂಗೇಶ್ವರ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಪಾಳಗಟ್ಟನ ಟೈಮಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇನ್ನೂ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಒಳಗಡೆ ಹೇಗೆ ಏನು ಅಂತ. ಕೆಲವು ವೆಹಿಕಲ್ಗಳು ಮಾತ್ರ ಅಲ್ಲಿ ಗೊತ್ತಿರೋರು, ಇಲ್ಲೇನೋ ಇನ್ನೊಂದೇನೋ ಇರುತ್ತಲ್ವ ಪರ್ಸ್ನಲ್ಲಾಗಿ ಅವ್ರು ಇವ್ರ ಹತ್ರ ಮಾತಾಡ್ಕೊಂಡು ಹೋಗಿರೋರು ಅಂಥವ್ರು ಹೋಗ್ತಾ ಇರ್ತಾರೆ. ಬಟ್ ನಮ್ಮ ವೆಹಿಕಲ್ ಅಲ್ಲೇ ಹೊರಗಡೆ ಪಾರ್ಕ್ ಮಾಡಿದ್ದೀನಿ. ದೇವರು ಸನ್ನಿಧಾನಕ್ಕೆ ಹೆಂಗೆ ಬರಬೇಕು ಹಂಗೆ ಬರೋಣ, ನಮ್ಗೆ ಯಾವುದು ಇಂಪ್ಲುಯೆನ್ಸ್ ಬೇಡ ಅಂತ. ಬಂದೈತಲ್ಲ ದೊಡ್ಡ ನೋಡಿ
ಹ್ಞೂ ನೋಡ್ರ ವ್ಯಾಪಾರ ಮಾಡೋದು ಬಿಟ್ಟು ಹತ್ತಕ್ಕೆ ತಿರ್ಕೊಂಡು ಕುಂತಿದ್ದಾರೆ ನೋಡು. ಮಾಡ್ರಮ್ಮ ವ್ಯಾಪಾರ ಮಾಡಿ. ಇಲ್ಲ ಬಿಡ್ರಿ ಹಾಕಡ್ತೀವಿ. ಮೈಲಾರ ಲಿಂಗೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಮೈಲಾರ ಲಿಂಗೇಶ್ವರಕ್ಕೆ ಬಂದಾಯಿತು. ಸೊ ಇದೇ ಮೈಲಾರ ಲಿಂಗೇಶ್ವರ ಸನ್ನಿಧಾನ ನೋಡಿ ಎಷ್ಟು ವಿಶಾಲವಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿರೋದು ಮೈಲಾರ ಲಿಂಗೇಶ್ವರಕ್ಕೆ. 7 ಕೋಟಿ ಮೈಲಾರ ಲಿಂಗೇಶ್ವರ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ತಾ ಇದ್ದೀನಿ. ರಾಜ ಜೋಳಿಗೆ ಹಾಕೊಂಡು ಯಾರು ಗೊತ್ತಿಲ್ಲ. ಓಕೆ ಹಾಂ ಅಂದರೆ ದೇವರಿಗೆ ಇದು ಎಣ್ಣೆಯಲ್ಲಿ ಈ ಥರ ಸುಡಬೇಕು ಅಂತ ಒಂದು ಭಕ್ತಿ ಇದೆ. ಹಂಗಾಗಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಸುಡ್ತಾ ಇರ್ತಾರೆ. ಇದು ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಥರ ಒಂದು ಪದ್ಧತಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.